ನೀವು ಕಾರ್ ತಗೊಂಡಾಗ ಜನಗಳ ದೃಷ್ಟಿ ತುಂಬ ಜಾಸ್ತಿ ಆಗುತ್ತಪ್ಪ. ಒಂದು ಕಾರ್ ಪಿರಮಿಡ್ ಅಂತ ಸಿಗುತ್ತೆ, ಅದನ್ನ ಗಣಪತಿ ಪಕ್ಕದಲ್ಲಿ ಹಾಕಿ. ಇದರಿಂದ ಏನಾಗುತ್ತೆ, ಅಪಘಾತಗಳು ಕಡಿಮೆ ಆಗುತ್ತೆ, ನಿದ್ರೆ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುತ್ತೆ, ಕಾರ್ ಯಾವಾಗಲೂ ಫ್ರೆಶ್ ಆಗಿರುತ್ತೆ. ಲಕ್ಕಿ ಕಲರ್ಸ್ ಅಂತ ಬಂದರೆ ಸಾಮಾನ್ಯವಾಗಿ ಈ ಕರ್ಕಾಟಕ ರಾಶಿ 2/11/2027 ಹುಟ್ಟಿರುವಂಥವ್ರಿಗೆ ಮತ್ತು ರೋಹಿಣಿ ಹಸ್ತ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ ಪರ್ಲ್ ವೈಟ್. ಯಾಕಂದರೆ ಕೆಲವೊಂದು ಸರಿ ಅವ್ರ ಜಾತಕದಲ್ಲಿ ಏನಾದ್ರೂ ಶನಿ ದುಸ್ಥಾನಗಳಿದ್ರೆ ಅದು ಕೆಲವು ಸರಿ ಉಲ್ಟಾ ಹೊಡೆಯೋ ಚಾನ್ಸಸ್ ಇರುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾಯಿಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹೇ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ನಿರೀಕ್ಷಿತ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ರಿ ಎಲ್ಲರೂ? ಚೆನ್ನಾಗಿದ್ರಿ ಅಂತ ನಾನು ಕೂಡ ಭಾವಿಸ್ತೇನೆ. ನೋಡಿ, ಈ ಕರ್ಕಾಟಕ ರಾಶಿಯವರಿಗೆ, ಆಲ್ಮೋಸ್ಟ್ ಮೇಷ ಋಷಭ ಮಿಥುನ ರಾಶಿಯವರಿಗೆ ಲಕ್ಕಿ ಕಾರ್ ನಂಬರು ಕಲರ್ಸ್ ಎಲ್ಲ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಯಾವುದು ಲಕ್ಕಿ ನಂಬರ್ಸು ಮತ್ತು ಯಾವ ಕಲರ್ಗಳು ಶುಭ ಫಲವನ್ನು ಕೊಡುತ್ತೆ ಅಂತ ನಾನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ನೋಡಿ, ಕರ್ಕಾಟಕ ರಾಶಿಯವ್ರಿಗೆ 2/11/2027 ಹುಟ್ಟಿರುವಂಥವ್ರಿಗೆ, ಅದರ ಜೊತೆಗೆ ರೋಹಿಣಿ ಹಸ್ತ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರೋರು ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ನೋಡಿ, ಇವರಿಗೆ ಲಕ್ಕಿ ನಂಬರ್ಸ್ ಅಂತ ಬಂದಾಗ ಇಟ್ ಈಸ್ ವೆರಿ ಗುಡ್ ನಂಬರ್. ಟೋಟಲ್ ಮಾಡಿದ್ರೆ ಒಂದು ನಂಬರ್ಸ್ಗಳು ಬರಬೇಕು. ಆ ನಂಬರ್ ಬಂದರೆ 1, 2, 3 ಇಟ್ ಈಸ್ ವೆರಿ ಗುಡ್ ನಂಬರ್. ಅಂದರೆ ಟೋಟಲ್ ಮಾಡಿದ್ರೆ, ಓವರಾಲ್ ಟೋಟಲ್ ಮಾಡಿದ್ರೆ 1 ಬರಬೇಕು ಕಾರ್ ನಂಬರು, ಇಲ್ಲ ಅಂದರೆ 2 ಬರಬೇಕು, ಇಲ್ಲ ಟೋಟಲ್ ಮಾಡಿದ್ರೆ 3 ಬರಬೇಕು. 1, 2, 3 ಇಟ್ ಈಸ್ ವೆರಿ ಗುಡ್ ನಂಬರ್ ಇರುತ್ತೆ. ಇದರಿಂದ ಅವರಿಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿ ಆಗುತ್ತೆ ಮತ್ತು ಒಂದು ಕಂಫರ್ಟ್ ಝೋನ್ ಅಂತ ಕರಿತೀವಿ. ಯಾವಾಗಲೂ ಒಂದು ಕಾರ್ ತಗೊಂಡಾಗ ಒಂದು ಕಂಫರ್ಟ್ ಝೋನ್ ಇರಬೇಕು. ಅವ್ರಿಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿ ಆಗುತ್ತೆ. ಜೊತೆಗೆ ನೀವು ಕಾರ್ ತಗೊಂಡಾಗ ಜನಗಳ ದೃಷ್ಟಿ ತುಂಬ ಜಾಸ್ತಿ ಆಗುತ್ತಪ್ಪ. ಅದರಿಂದ ನೀವೇನು ಮಾಡಿ ಅಂದರೆ, ಒಂದು ಕಾರ್ ಪಿರಮಿಡ್ ಅಂತ ಸಿಗುತ್ತೆ, ಅದನ್ನ ಗಣಪತಿ ಪಕ್ಕದಲ್ಲಿ ಹಾಕಿ. ಅದ್ರ ಜೊತೆಗೆ ಒಂದು ಕಾರ್ಗೆ ಕೀ ಚೈನ್ ಸಿಗುತ್ತೆ, ಪಿರಮಿಡ್ ಕೀ ಚೈನ್, ಅದನ್ನು ಯಾವಾಗಲೂ ಹಾಕ್ಕೊಳ್ಳಿ. ಇದರಿಂದ ಏನಾಗುತ್ತೆ, ಅಪಘಾತಗಳು ಕಡಿಮೆ ಆಗುತ್ತೆ, ನಿದ್ರೆ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುತ್ತೆ, ಕಾರ್ ಯಾವಾಗಲೂ ಫ್ರೆಶ್ ಆಗಿರುತ್ತೆ ಮತ್ತು ನೆಗೆಟಿವ್ಸ್ ದೃಷ್ಟಿದೋಷಗಳು ನಿಮಗೆ ಕಮ್ಮಿ ಆಗುತ್ತೆ. 1, 2, 11, 29, 20 ಮತ್ತು ರೋಹಿಣಿ ಹಸ್ತ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ 1, 2, 3 ನಂಬರ್ಸ್ಗಳು ಇಸ್ ವೆರಿ ಗುಡ್. ಸಾಮಾನ್ಯವಾಗಿ ನಂಬರ್ಗಳು ಹೇಗಿರುತ್ತೆ ಅಂದರೆ KS09, MJ 123, 1204 ಈ ಥರ ಎಲ್ಲ ಇರುತ್ತೆ. ಎಲ್ಲವನ್ನ ಟೋಟಲ್ ಮಾಡಿದಾಗ ಕೂಡ ಅಂದರೆ ನಿಮ್ಮ A ನಂಬರ್ಗೆ, B ನಂಬರ್ಗೆ, J ನಂಬರ್ಗೆ ಎಲ್ಲದಕ್ಕೂ ಕೂಡ ಒಂದು ನ್ಯೂಮರಾಲಜಿಕಲ್ ನಂಬರ್ ಇದೆ. A ಅಂದರೆ ಎಕ್ಸಾಂಪಲ್ ನಿಮಗೆ, M ಅಂದರೆ 4, A ಅಂದರೆ 1, B ಅಂದರೆ 2, ಈ ಥರ ಪ್ರತಿಯೊಂದಕ್ಕೂ ಕೂಡ ಒಂದು ನಂಬರ್ಗಳನ್ನು ಕೊಟ್ಟಿರುವಂಥದ್ದು. ನೀವೆಲ್ಲನೂ ಸೇರಿಸಿ ಟೋಟಲ್ ಮಾಡಿ ನಾನು ತಗೋತೀನಿ, ಇಟ್ ಈಸ್ ಗುಡ್. ಬಟ್ ಅಷ್ಟೊಂದು ಅವಶ್ಯಕತೆ ಇಲ್ಲ. ಕೊನೆ 4 ನಂಬರ್, ಯಾಕಂದರೆ ಒಂದು ಸೀರೀಸಲ್ಲಿ KS09 MJ MD ಈ ಥರದ್ದೆಲ್ಲ ಬರೋವರೆಗೂ ಕಾಮನ್ ನಂಬರ್ ಆಗಿರುತ್ತೆ. ಕೊನೆ 4 ನಂಬರ್ಸ್ಗಳು ಮಾತ್ರ ಚೇಂಜ್ ಆಗ್ತಿರ್ತದೆ. ಆ ಕೊನೆ 4 ನಂಬರ್ಸ್ಗಳು ಬಂದಂಥ ಸಂದರ್ಭದಲ್ಲಿ 1, 2, 3 ನಂಬರ್ಗಳು ಜಾಸ್ತಿ ಇದ್ದರೆ ಅದು ಅತ್ಯಂತ ಶುಭ ಫಲವನ್ನು ಕೊಡ್ತದೆ. ಈಗ ಎಕ್ಸಾಂಪಲ್ ನೋಡಿ, 1108 ಅಂದರೆ 1 + 1 2, 2 + 8 10, ಅಂದರೆ ಸಿಂಗಲ್ ಮಾಡಿದಾಗ ನಂಬರು 1 ಬಂತು ಅಲ್ವಾ? ನೋಡಿ, ಅದೇ ಥರ ನಾವು 3 ಬರೋ ಥರ ಮಾಡ್ಕೋಬೇಕು. ಹೇಗೆ ಮಾಡ್ಕೊಳ್ಳೋದು? ಈಗ ಎಕ್ಸಾಂಪಲ್ಲು 1002 ಅಂತ ಮಾಡಿದ್ರೆ ಈಗ ಅಲ್ಲೇನಾಯಿತು, 2 + 1 ಅಥವಾ 1101, ಇದು ಕೂಡ ನಿಮಗೆ ಟೋಟಲ್ ಮಾಡಿದ್ರೆ 3 ಬರುವಂಥದ್ದು. ಇನ್ನು 3 ಬಂದಾಯಿತು. ಈಗ ನಾವೇನು ಮಾಡಬೇಕು? ಈಗ ಎಕ್ಸಾಂಪಲ್ ನೋಡಿ, 2009 9 + 2 11, 11ನ ಸಿಂಗಲ್ ಡಿಜಿಟಾಗಿ ಕನ್ವರ್ಟ್ ಮಾಡಿದ್ರೆ 2 ಬಂತು. ಈ ಥರ ಓವರಾಲ್ ನಂಬರ್ನ ಸಿಂಗಲ್ ಡಿಜಿಟಾಗಿ ಮಾಡಿದಾಗ 1 ಬರಬೇಕು ಅಥವಾ 2 ಬರಬೇಕು ಅಥವಾ 3 ಬರಬೇಕು. ಈ ಥರದ ನಂಬರ್ಗಳನ್ನ ತೊಗೊಂಡ್ರೆ ಅತ್ಯಂತ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಲಕ್ಕಿ ಕಲರ್ಸ್ ಅಂತ ಬಂದಾಗ
ನೋಡಿ, ಲಕ್ಕಿ ಕಲರ್ಸ್ ಅಂತ ಬಂದರೆ ಸಾಮಾನ್ಯವಾಗಿ ಈ ಕರ್ಕಾಟಕ ರಾಶಿ 2/11/2027 ಹುಟ್ಟಿರುವಂಥವ್ರಿಗೆ ಮತ್ತು ರೋಹಿಣಿ ಹಸ್ತ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ ಪರ್ಲ್ ವೈಟ್, ಯಾಕಂದರೆ ಇಲ್ಲಿ ಚಂದ್ರ ಅಂದ ತಕ್ಷಣವೇ ನಾವು ಪರ್ಲ್ ಅಂತ ಕರಿತೀವಿ, ಮುತ್ತು ಅಂತ ಕರಿತೀವಿ. ಪರ್ಲ್ ಯಾವ ಕಲರ್ ಇರುತ್ತೆ, ಅದಕ್ಕೆ ಇಸ್ ಅ ಬೆಸ್ಟ್ ಕಲರ್ ಅಂದರೆ ಪರ್ಲ್ ವೈಟು ಅತ್ಯಂತ ಶುಭ ಫಲಗಳನ್ನು ಕೊಡ್ತದೆ. ಲೈಟ್ ಎಲ್ಲೋ ಇಟ್ ಈಸ್ ವೆರಿ ಗುಡ್ ಕಲರ್. ಆರೆಂಜ್ ಕಲರ್ ಕೂಡ ಇವರಿಗೆ ಹಾಗೆ ಬರುತ್ತೆ. ಅದರಿಂದ ಈ 3 ಬಣ್ಣದಲ್ಲಿ ಯಾವುದಾದ್ರೂ ಒಂದು ಬಣ್ಣವನ್ನು ಕೂಡ ತಗೋಬೋದು. ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಅಂದರೆ ಲೈಟ್ ಬ್ಲೂ ಕಲರ್ ಕೂಡ ಇವರಿಗೆ ಮ್ಯಾಚ್ ಆಗುತ್ತೆ. ಕೆಲವೊಂದು ಸರಿ ಅದು ಅವ್ರ ಜಾತಕದಲ್ಲಿ ಏನಾದ್ರೂ ಶನಿ ದುಸ್ಥಾನಗಳಿದ್ದರೆ ಅದು ಕೆಲವು ಸರಿ ಉಲ್ಟಾ ಹೊಡೆಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಎಚ್ಚರಿಕೆ ಏನು ತಗೋಬಿಡಿ ಅಂತಂದರೆ, ಬೆಟರ್ ನೀವು ಪರ್ಲ್ ವೈಟು, ಯೆಲ್ಲೋ, ಆರೆಂಜು ಈ ಕಲರ್ಗಳು ನಿಮಗೆ ಮ್ಯಾಚ್ ಆಗುತ್ತೆ. ಇದರ ಕಾಂಬಿನೇಷನಲ್ಲಿ ಕಲರ್ಗಳನ್ನ ತೊಗೋಬೋದು. ಸಾಮಾನ್ಯವಾಗಿ ಆರೆಂಜ್ ಕಲರ್ಗಳು ಫುಲ್ ಕಾರ್ ಬರೋದು ಕಡಿಮೆ, ಕೆಲವು ಪೀಸ್ಗಳು ಮಾತ್ರ ನಿಮಗೆ ಸಿಗುತ್ತೆ, ಅದನ್ನು ನೀವು ನೋಡ್ಕೊಳ್ಳಿ. ಇಲ್ಲಾಂದರೆ ಪರ್ಲ್ ವೈಟು ಅಥವಾ ಯೆಲ್ಲೋ ಕಲರ್ ಇಟ್ ಇಸ್ ಎ ಬೆಸ್ಟ್ ಕಲರ್. ನಿಮಗೆ ಇದು ಅತ್ಯಂತ ಶುಭ ಫಲವನ್ನು ನಿಮಗೆ ಕೊಡುತ್ತೆ. ಅದರಿಂದ ಈ ಕಲರ್ಗಳು ನಿಮಗೆ ಲಕ್ಕಿ ಕಲರ್ಸ್ ಅಂತ ಹೇಳ್ತಾ ಈ ಸಂಚಿಕೆಯಲ್ಲಿ ನಿಮಗೆ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಲಕ್ಕಿ ಕಲರು ಮತ್ತು ಲಕ್ಕಿ ನಂಬರ್ಸ್ಗಳು ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಇದೆಲ್ಲವನ್ನು ನೀವು ಫಾಲೋ ಮಾಡಿ. ಜೊತೆಗೆ ಹೆಚ್ಚಿನ ವಿಚಾರಗಳನ್ನು ತಿಳ್ಕೋಬೇಕು, ಗುರುಗಳನ್ನು ಭೇಟಿ ಮಾಡಬೇಕು ಅಂತಂದರೆ ಖಂಡಿತವಾಗಿಯೂ ಬನ್ನಿ. ಜಾತಕಗಳನ್ನು ಪರಿಶೀಲನೆ ಮಾಡಿಕೊಡ್ತೀನಿ. ಜೊತೆಗೆ ಕಾರ್ ತಗೊಳ್ಳುವಂಥ ಮುಹೂರ್ತ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಅದನ್ನು ಕಾಮನಾಗಿ ಯಾಕೆ ಹೇಳ್ತಿಲ್ಲ ಅಂದರೆ, ಪ್ರತಿಯೊಬ್ಬರಿಗೂ ಬೇರೆ ಬೇರೆಯೇ ಇರುತ್ತೆ. ಪ್ರತಿಯೊಬ್ಬರಿಗೂ ತಾರಾಬಲ, ಸಂಪತ್ತು ತಾರೆ, ಸಾಧಕ ತಾರೆ ಇದ್ದಾಗ ನೀವು ವೆಹಿಕಲ್ ಡೆಲಿವರಿಯನ್ನು ತಗೊಂಡ್ರೆ ಅದು ಅತ್ಯಂತ ಶುಭ ಫಲಗಳನ್ನು ನಿಮಗೆ ಕೊಡ್ತದೆ. ಅದನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಯಾವ್ಯಾವ ನಕ್ಷತ್ರ ಇರುವಂಥ ದಿನ, ಯಾವ್ಯಾವ ತಿಥಿ ಇರುವಂಥ ದಿನ ನೀವು ತಗೋಬೇಕು ಅಂತ. ಇವತ್ತು ನಿಮಗೆ ಲಕ್ಕಿ ಕಲರು, ಲಕ್ಕಿ ನಂಬರ್ಸ್ಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಮಾದೇಶ್ವರ ಒಳ್ಳೇದು ಮಾಡಲಿ. ಆಯಸ್ಸು, ಆರೋಗ್ಯ, ಸಂತೋಷ ನಿಮಗೆ ಎಲ್ಲ ಕೂಡ ನಿಮಗೆ ಪ್ರಾಪ್ತಿ ಆಗಲಿ. ನಮಸ್ಕಾರ. ಶ್ರೀ